ಸ್ನೇಹಿತರೆ, ಇಂದು ನಾವು ಕೀಟಗಳ ಜಗತ್ತಿನ ಅಚ್ಚರಿಗಳನ್ನು ತೆರೆದಿಡುವ ನ್ಯೂರೋಪ್ಟರ್ ಕುರಿತು ಕೆಲವು ವಿಷಯಗಳನ್ನು ತಿಳಿಯೋಣ. ನ್ಯೂರೋಪ್ಟೆರಾ ಎಂಬುದು ಗ್ರೀಕ್ ಭಾಷೆಯ ಪದಗಳಿಂದ ಬಂದಿದೆ. ಇದರ ಅರ್ಥ ನರಗಳಂತಹ ರೆಕ್ಕೆಗಳು ಎಂದಾಗುತ್ತದೆ. ಇವುಗಳ ರೆಕ್ಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನರಗಳ ಜಾಲದಂತೆ ಕಾಣುತ್ತವೆ. ಇವು ಪ್ರಕೃತಿಯ ಅತಿ ಹಳೆಯ ಕೀಟಗಳ ಪೈಕಿ ಒಂದು. ಭೂಮಿಯ ಮೇಲೆ ಇವು ಸುಮಾರು 4000ಕ್ಕಿಂತ ಹೆಚ್ಚು ಪ್ರಭೇದಗಳನ್ನು ಹೊಂದಿವೆ. ಇವುಗಳನ್ನು ನೆಟ್ ವಿಂಗ್ ಕೀಟಗಳು ಎಂದು ಕೂಡ ಕರೆಯುತ್ತಾರೆ. ಇವುಗಳ ದೇಹ ರಚನೆ ಬಹಳ ಸರಳವಾಗಿದ್ದರೂ ಇವು ಅದ್ಭುತ ಬೇಟೆಗಾರರು. ಇವುಗಳ ಬಗ್ಗೆ ತಿಳಿಯುವುದು ನಮ್ಮ ಪರಿಸರದ ಬಗ್ಗೆ ತಿಳಿಯುವುದೇ ಆಗಿದೆ. ಬನ್ನಿ ಇವುಗಳ ವಿಶೇಷತೆಗಳನ್ನು ಒಂದೊಂದಾಗಿ ನೋಡೋಣ. ಲೇಸ್ ವಿಂಗ್ಗಳು ಈ ಗುಂಪಿನ ಅತಿ ಪ್ರಮುಖ ಕೀಟಗಳು. ಇವುಗಳ ಹೆಸರು ಲೇಸ್ ಎಂದರೆ ಬಲೆಯಂತಹ ರೆಕ್ಕೆಗಳಿಂದ ಬಂದಿವೆ. ಇವುಗಳನ್ನು ತೋಟದ ಕಾವಲುಗಾರರು ಎಂದು ಕರೆಯಬಹುದು. ಇವುಗಳ ಹಸಿರು ಬಣ್ಣದ ದೇಹ ಮತ್ತು ಹೊಳೆಯುವ ಕಣ್ಣುಗಳು ಸುಂದರವಾಗಿರುತ್ತದೆ. ಇವು ಏಫಿಡ್ಗಳು ಎಂಬ ಸಣ್ಣ ಕೀಟಗಳನ್ನು ತಿನ್ನುತ್ತವೆ. ರೈತರಿಗೆ ಇವು ಮಿತ್ರ ಕೀಟಗಳು. ಇವುಗಳ ಮೊಟ್ಟೆಗಳು ಬಹಳ ಕುತೂಹಲಕಾರಿ. ಇವು ಮೊಟ್ಟೆಯನ್ನು ಎಲೆ ಮೇಲೆ ಸಣ್ಣ ದಾರದಂತಹ ಕಾಂಡದ ಮೇಲೆ ಇಡುತ್ತವೆ. ಇದು ಮೊಟ್ಟೆಗಳನ್ನು ಪರಭಕ್ಷಕರಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಇವುಗಳ ಮರಿಹುಳುಗಳನ್ನು ಏಫಿಡ್ಸ್ ಲಯನ್ಸ್ ಎಂದು ಕರೆಯುತ್ತಾರೆ. ಅಂದರೆ ಇವು ಏಫಿಡ್ಸ್ ಗಳ ಪಾಲಿಗೆ ಸಿಂಹವಿದ್ದಂತೆ. ಇವು ತಮ್ಮ ದೇಹದ ಮೇಲೆ ಬೇಟೆಯಾಡಿದ ಕೀಟಗಳ ಚರ್ಮವನ್ನು ಒದ್ದುಕೊಳ್ಳುತ್ತವೆ. ಇದು ಇವುಗಳನ್ನು ಇತರ ಶತ್ರುಗಳಿಂದ ಮರೆಮಾಚುತ್ತವೆ. ಲೇಸ್ ವಿಂಗ್ ಗಳ ಜೀವನ ಚಕ್ರ ತುಂಬಾ ವೇಗವಾಗಿರುತ್ತದೆ. ಪ್ರಬುದ್ಧ ಲೇಸ್ ವಿಂಗ್ ಗಳು ರಾತ್ರಿಯ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತವೆ. ಇವು ಬೆಳಕಿನ ಕಡೆಗೆ ಆಕರ್ಷಿತವಾಗಿರುತ್ತವೆ. ಅನೇಕ ಲೇಸ್ ವಿಂಗ್ ಗಳು ಗಾಳಿಯಲ್ಲಿ ಹಾರುವಾಗ ಹಸಿರು ಅಥವಾ ಕಂದು ಬಣ್ಣದಲ್ಲಿ ಕಾಣುತ್ತವೆ. ಇದು ಪರಾಗಸ್ಪರ್ಶಕ್ಕೂ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತವೆ. ಪರಿಸರದ ಸಮತೋಲನದಲ್ಲಿ ಇವುಗಳ ಪಾತ್ರ ದೊಡ್ಡದು. ಇವುಗಳ ಬಗ್ಗೆ ಇಷ್ಟು ತಿಳಿದರೆ ಸಾಕು. ನಿಮ್ಮ ತೋಟದಲ್ಲಿ ಇವು ಕಾಣಿಸಿದರೆ ರಕ್ಷಿಸಿ. ಈಗ ಆಂಟ್ಲೈನ್ ಅಥವಾ ಇರುವೆ ಸಿಂಹಗಳ ಬಗ್ಗೆ ತಿಳಿಯೋಣ. ಇವುಗಳ ಮರಿಹುಳುಗಳನ್ನು ಡೂಡಲ್ಸ್ ಬಗ್ಸ್ ಎಂದು ಕರೆಯುತ್ತಾರೆ. ಮರಳಿನ ಮೇಲೆ ಇವು ಎಳೆಯುವ ರೇಖೆಗಳೇ ಈ ಹೆಸರಿಗೆ ಕಾರಣ. ಇವು ಮರಳಿನಲ್ಲಿ ಒಂದು ಕೋನ್ ಆಕಾರದ ಹಳ್ಳವನ್ನು ತೋಡುತ್ತದೆ. ಹಳ್ಳದ ತಳದಲ್ಲಿ ಇವು ಕಾಯುತ್ತಾ ಕೂರುತ್ತವೆ. ಇರುವೆಗಳು ಅಥವಾ ಸಣ್ಣ ಕೀಟಗಳು ಆ ಹಳ್ಳಕ್ಕೆ ಬಿದ್ದರೆ ಅಷ್ಟೇ. ಮರಳು ಜಾರುವಂತಿದ್ದು ಹೊರಬರುವುದು ಕಷ್ಟವಾಗುತ್ತದೆ. ಆಂಟ್ಲಯನ್ ಮರಿಹುಳಗಳು ಎಂತಹ ಚಾಣಾಕ್ಷ ಇಂಜಿನಿಯರ್ಗಳು ನೋಡಿ. ಇವು ಹಿಮ್ಮುಖವಾಗಿ ಮಾತ್ರ ನಡೆಯಬಲ್ಲವು. ಇವುಗಳ ದವಡೆಗಳು ಬಹಳ ಬಲವಾಗಿರುತ್ತವೆ. ಇವು ತಮಗಿಂತ ದೊಡ್ಡ ಕೀಟಗಳನ್ನು ಹಿಡಿದು ತಿನ್ನಬಲ್ಲವು. ಇವು ಮರಳಿನ ಹಳ್ಳದಲ್ಲಿ ಕೆಲವು ದಿನಗಳ ಕಾಲ ಕಾಯುತ್ತವೆ. ಆಹಾರ ಸಿಗದಿದ್ದರೂ ಇವು ಬಹುಕಾಲ ಬದುಕಬಲ್ಲವು. ಇವುಗಳ ರೂಪಾಂತರ ಹಂತ ಬಹಳ ರೋಚಕವಾಗಿರುತ್ತದೆ. ಕೋಶದ ಒಳಗೆ ಇವು ಸಂಪೂರ್ಣ ಬದಲಾಗುತ್ತವೆ. ಅಂತಿಮವಾಗಿ ಇವು ರೆಕ್ಕೆಯುಳ್ಳ ಕೀಟವಾಗಿ ಹೊರಬರುತ್ತದೆ. ಪ್ರಬುದ್ಧ ಆಂಟ್ಲಯನ್ಗಳು ಕಣಜದಂತೆ ಕಾಣುತ್ತವೆ, ಆದರೆ ಇವು ಕಚ್ಚುವುದಿಲ್ಲ. ತುಂಬಾ ಶಾಂತಿಯುತವಾಗಿರುತ್ತವೆ. ಇವುಗಳ ಜೀವನದ ಈ ಎರಡು ಹಂತಗಳ ನಡುವೆ ಎಷ್ಟು ವ್ಯತ್ಯಾಸ ನೋಡಿ. ಭೂಮಿಯ ಮಣ್ಣಿನೊಳಗೆ ಇವು ಸೃಷ್ಟಿಸುವ ಈ ನಾಟಕ ಎಂತಹ ಅದ್ಭುತ. ಮುಂದಿನದು ಮ್ಯಾಂಟಿಡ್ ಫ್ಲೈಸ್ ಎಂಬ ಅಚ್ಚರಿಯ ಜೀವಿಗಳು. ಇವು ನೋಡಲು ಪ್ರೇಯಿಂಗ್ ಮ್ಯಾಂಟಿಸ್ ಕೀಟದಂತೆ ಕಾಣುತ್ತವೆ, ಆದರೆ ಇವು ಮ್ಯಾಂಟಿಸ್ ಗಳಿಗಿಂತ ಭಿನ್ನವಾದವು. ಇವುಗಳ ಮುಂಭಾಗದ ಕಾಲುಗಳು ಬೇಟೆಯಾಡಲು ರೂಪುಗೊಂಡಿವೆ. ಇವು ಕಣಜಗಳಂತೆ ಕಾಣುವ ಮೂಲಕ ಶತ್ರುಗಳನ್ನು ಮೋಸಗೊಳಿಸುತ್ತವೆ. ಇದನ್ನು ಮೈಮಿಕ್ರಿ ಎಂದು ಕರೆಯುತ್ತಾರೆ. ಇವು ಮಕರಂದ ಮತ್ತು ಸಣ್ಣ ಕೀಟಗಳೆರಡನ್ನೂ ತಿನ್ನುತ್ತವೆ. ಇವುಗಳ ಕಣ್ಣುಗಳು ತುಂಬಾ ತೀಕ್ಷ್ಣವಾಗಿರುತ್ತವೆ. ಇವುಗಳ ಚಲನೆ ತುಂಬಾ ನಿಧಾನ ಮತ್ತು ಜಾಗರೂಕತೆಯಿಂದ ಕೂಡಿರುತ್ತದೆ. ಈ ಕೀಟಗಳ ಬಗ್ಗೆ ಇನ್ನೂ ಅನೇಕ ಸಂಶೋಧನೆಗಳು ನಡೆಯುತ್ತಿವೆ. ನ್ಯೂರೋಪ್ಟೆರಾ ಕೀಟಗಳ ಜೀವನ ಚಕ್ರವನ್ನು ಹಾಲೋಮೆಟಾಬೋಲಸ್ ಎನ್ನುತ್ತಾರೆ, ಅಂದರೆ ಸಂಪೂರ್ಣ ರೂಪಾಂತರ. ಮೊದಲ ಹಂತ ಮೊಟ್ಟೆ, ಇದು ಜೀವಕ್ಕೆ ಆರಂಭ. ಎರಡನೇ ಹಂತ ಲಾರ್ವಾ ಅಥವಾ ಮರಿಹುಳು. ಈ ಹಂತದಲ್ಲಿ ಇವು ಹೆಚ್ಚು ಆಹಾರ ತಿನ್ನುತ್ತವೆ. ಮೂರನೇ ಹಂತ ಪ್ಯೂಪ ಅಥವಾ ಕೋಶ. ಕೋಶದ ಅವಧಿಯಲ್ಲಿ ಇವು ನಿಶ್ಚಲವಾಗಿರುತ್ತವೆ, ಆದರೆ ಒಳಗೆ ಇವುಗಳ ದೇಹ ಸಂಪೂರ್ಣವಾಗಿ ಬದಲಾಗುತ್ತದೆ. ಕೊನೆಯದಾಗಿ ಅಡಲ್ಟ್ ಅಥವಾ ಪ್ರಬುದ್ಧ ಕೀಟ ಹೊರಬರುತ್ತದೆ. ಈ 4 ಹಂತಗಳು ಇವುಗಳ ಜೀವನದ ಮುಖ್ಯ ತಿರುವುಗಳು. ನ್ಯೂರೋಪ್ಟೆರಾ ಕೀಟಗಳು ಪರಿಸರದ ವ್ಯವಸ್ಥೆಗೆ ಅವಶ್ಯಕ. ಇವು ನೈಸರ್ಗಿಕ ಕೀಟ ನಿಯಂತ್ರಕಗಳಾಗಿ ಕೆಲಸ ಮಾಡುತ್ತವೆ. ರಾಸಾಯನಿಕಗಳಿಲ್ಲದ ತೋಟವನ್ನು ರಕ್ಷಿಸಲು ಇವು ಸಾಕು. ಇವುಗಳನ್ನು ಪ್ರಕೃತಿಯ ಸೈಲೆಂಟ್ ಹೀರೋಸ್ ಎಂದು ಕರೆಯಬಹುದು. ನಮಗೆ ಕಾಣದಿದ್ದರೂ ಇವು ಪ್ರತಿದಿನ ಕೆಲಸ ಮಾಡುತ್ತಿವೆ. ಇವುಗಳ ಬಗ್ಗೆ ತಿಳಿಯುವುದು ಪ್ರಕೃತಿಯನ್ನು ಪ್ರೀತಿಸುವ ದಾರಿ. ನಮ್ಮ ಮುಂದಿನ ಪೀಳಿಗೆಗೂ ಇವುಗಳ ಮಹತ್ವ ತಿಳಿಸೋಣ. ಇವು ಕೇವಲ ಕೀಟಗಳಲ್ಲ, ಪರಿಸರದ ಅನಿವಾರ್ಯ ಭಾಗ. ಮುಂದಿನ ಬಾರಿ ತೋಟಕ್ಕೆ ಹೋದಾಗ ಇವುಗಳನ್ನು ಗಮನಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.
ಕೀಟಗಳ ಜಗತ್ತನ್ನು ಗೌರವಿಸಿ. ಮತ್ತಷ್ಟು ಇಂತಹ ರೋಚಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.